ಓ ಮೈ ಗಾಡ್, ವಾಟ್ ಈಸ್ ದಿಸ್ ಬಿಗ್ ಬಾಸ್? ಏನು ಗುರು, ಶಾಕಿಂಗ್ ವಿಷಯ ಬಿಗ್ ಬಾಸ್ ಅಲ್ಲಿ ಈ ಥರ ಆಚೆ ಬರ್ತೈತೆ. ಬಿಗ್ ಬಾಸ್ ಹಿಸ್ಟ್ರಿಲೇ, ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಲೇ ಫಾರ್ ದಿ ಸೆಕೆಂಡ್ ಟೈಮ್ ಒಬ್ಬ ಕಂಟೆಸ್ಟೆಂಟ್ ಕ್ವಿಟ್ ಮಾಡ್ತಾ ಇದ್ದಾನೆ. ನಾವು ಅರೌಂಡ್ 6th or 7th ಸೀಸನ್ ನೋಡಿದರೆ ಪ್ರಿಯಾಂಕಾ ತಿಮ್ಮೇಶ್ವರ್ ಕೂಡ ಕ್ವಿಟ್ ಮಾಡಿದ್ರು, ಇದೇ ಥರ ನಾನು ವಾಕ್ ಮಾಡ್ತೀನಿ ಅಂತ ವಾಕ್ ಮಾಡಿದ್ರು. ಸೊ ಈಗ ಅದೇ ಥರ ಈ ಸೀಸನಲ್ಲೂ ಕೂಡ ಶೋಭಾ ಶೆಟ್ಟಿರು ಬಿಗ್ ಬಾಸ್ ಶೋ ಇಂದ ಕ್ವಿಟ್ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಇದು ಕನ್ಫರ್ಮ್ ನ್ಯೂಸ್ ಅಲ್ಲ, ಊಹಾಪೋಹಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಓಡಾತೈತೆ. ರೆಫರೆನ್ಸ್ಗೆ ಒಂದು 3-4 ಫೋಟೋಸ್ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ ಗುರು. ಲಿಟ್ರಲಿ ನಾನು ಕೇಳಿದ ತಕ್ಷಣ ಶಾಕಿಂಗ್ ಅನ್ಸ್ಬಿಡುದು ಗುರು. ತೆಲುಗು ಬಿಗ್ ಬಾಸ್ ಅಲ್ಲಿ 14 ವಾರ ಇದ್ದವರು, ಆಲ್ಮೋಸ್ಟ್ ಫಿನಾಲೆವರೆಗೂ ಇದ್ದು ಜೈಸಿ ಬಂದವರು. ಜೈಸಿ ಇನ್ ದ ಸೆನ್ಸ್ ಗೆದ್ರು ಅಂತಲ್ಲ, 14 ವೀಕ್ಸ್ ಪ್ರೂವ್ ಮಾಡ್ಕೊಳ್ಳೋದು ಇಲ್ಲಿಂದ ಹೋಗಿ ಸಿಕ್ಕಾಪಟ್ಟೆ ಕಷ್ಟ ಐತೆ. ಬಟ್ ಕನ್ನಡ ಬಿಗ್ ಬಾಸ್ ಅಲ್ಲಿ ಅರೌಂಡ್ 2 ವಾರಕ್ಕೆ ಯಾಕೆ ಅವ್ರ ಆಟ ನಿಲ್ತು, ಏನು ಕಾಚೆ ಹೋಗ್ತಾ ಇದ್ದಾರೆ, ಈ ಪ್ರಾಪರ್ ರೀಸನ್ ಯಾರಿಗೂ ಗೊತ್ತಿಲ್ಲ. ನನ್ನ ಪ್ರಕಾರ ಏನಕ್ಕೆ ಹೋಗ್ತಾ ಇದ್ದಾರೆ ಆಚೆ ಅಂದರೆ ಅವ್ರ ಹೆಲ್ತ್ ಇಶ್ಯೂ ಅಂತ ಅನ್ಸುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ವೀಕಲ್ಲಿ ಒಂದು ಟಾಸ್ಕಲ್ಲಿ 4 ಜನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರಲ್ಲ, ಅಲ್ಲೂ ಬಿದ್ದಿದ್ರು. ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಆಡ್ಬೇಕಾದ್ರೆ ಲೈಕ್ ಬೇಲಿಂದ ಬಾಲ್ ಬಿಡ್ತಾರೆ, ಇಟ್ಕೊಂಡು ನೆಟ್ ಒಳಗಡೆ ನುಸ್ಲುಕೊಂಡ್ಬಂದು ಆಚೆ ಹಾಕ್ಬೇಕು. ಆ ಟಾಸ್ಕ್ ಇರ್ತಲ್ಲ, ಅದರಲ್ಲೂ ಕೂಡ ಕುತ್ತಿಗೆಗೆ ಏಟಾಗಿರುತ್ತೆ. ಸೊ ಹತ್ತು ಕರೆದು ಎಲ್ಲ ಮಾಡಿ ಬಿಗ್ ಬಾಸ್ ಡಾಕ್ಟರ್ನ ಕರೆದು ನೆಕ್ ಕಾಲರ್ ಹಾಕಿದ್ರು, ಅಂದರೆ ಕುತ್ತಿಗೆ ಸುತ್ತ ಹಾಕಿರ್ತಾರಲ್ಲ ಗುರು, ಕುತ್ತಿಗೆ ಸಪೋರ್ಟ್ಗೆ ಅದು ಹಾಕಿದ್ರು. ಅದಾದ್ಮೇಲೆ ಗುರು ಫುಲ್ಲು ಮೆತ್ತವಾಗೋದ್ರು, ಕಾಣಿಸ್ಕೊಳ್ಳಲ್ಲ ಶೋಭಾ ಶೆಟ್ಟಿ ಅವರು ಅಂತಾನೆ ಹೇಳ್ತೀನಿ. ಯಾವ ಟಾಸ್ಕ್ಗಳು ಬರ್ತಾ ಇರಲಿಲ್ಲ, ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಏನಿರಲಿಲ್ಲ, ಒಂಥರ ಸೆಪ್ಪೆ ಆಗಿಬಿಟ್ಟಿದ್ರು. ನೀವು ಈ ವೀಕ್ ನೋಡಿದರೆ ಫುಲ್ಲು ಒಂಥರ ಬೆಡ್ಶೀಟ್ ಒದ್ಕೊಂಡೇ ಇದ್ರು, ಜ್ವರ ಎಲ್ಲ ಬಂದಿತ್ತು ಅನ್ಸುತ್ತೆ. ಸೊ ಬಿಗ್ ಬಾಸು ಫುಲ್ಲು AC ಇರುತ್ತೆ, ಆಮೇಲೆ ಹೊರಗಡೆ ಚಳಿ ಸಿಕ್ಕಾಬಿಟ್ಟೆ, ವೆದರ್ ನನ್ನ ಪ್ರಕಾರ 100% ವೆದರ್ ಎತ್ತಾಕಿರುತ್ತೆ. ಸೊ ಹೆಲ್ತ್ ರೀಸನ್ಸ್ಗೋಸ್ಕರ ಆಚೆ ಹೋಗಿದ್ರೆ ಫೇರ್ಗಳು ವ್ಯಾಲಿಡ್, ಏನು ಮಾಡೋಕ್ಕಾಗಲ್ಲ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಒಬ್ಬರು ಚೆನ್ನಾಗಿದ್ದು, ನಮ್ಮ ಹೆಲ್ತ್ ಚೆನ್ನಾಗಿತ್ತು ಅಂದರೆ ಬಿಗ್ ಬಾಸ್ ಥರ ಇನ್ನೂ ತುಂಬ ಆಪರ್ಚುನಿಟಿ ಸಿಗುತ್ತೆ ಅವ್ರಿಗೆ ಹೊರಗಡೆ. ಇನ್ ಕೇಸ್ ಅವ್ರ ಪರ್ಸ್ನಲ್ ರೀಸನ್ಸ್ಗೆ ಏನಾದರೂ ಬಿಗ್ ಬಾಸ್ನ ಕ್ವಿಟ್ ಮಾಡಿ ಹೋಗಿದ್ರೆ, ನಂಗೆ ಆಡೋಕ್ಕಾಗ್ತಾಯಿಲ್ಲ ಆ ಥರ ಈ ಥರ ಅಂತ ಬಿಗ್ ಬಾಸ್ ಕ್ವಿಟ್ ಮಾಡಿದರೆ, ನನ್ನ ಪ್ರಕಾರ ಶೋಭಾ ಶೆಟ್ಟಿ ಅವ್ರ ಲೈಫಲ್ಲಿ ಬಿಗ್ಗೆಸ್ಟ್ ಲಾಸ್ ಯಾವುದಪ್ಪ ಅಂದರೆ ಇದು ಅಂತಲೇ ಹೇಳ್ತೀನಿ. ವರ್ಸ್ಟೆಸ್ಟ್ ಡಿಸಿಷನ್ ಯಾವುದಾಗುತ್ತೆ ಅವ್ರ ಲೈಫಲ್ಲಿ ಅಂದರೆ ಬಿಗ್ ಬಾಸ್ ಕ್ವಿಟ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಗುರು ತೆಲುಗು 14 ವಾರ ಇದ್ದು ಕನ್ನಡದಲ್ಲಿ ನೇಮ್ ಫೇಮ್ ಮಾಡಬೇಕು ಅಂತ ಮತ್ತೆ ಕನ್ನಡ ಬಿಗ್ ಬಾಸ್ಗೆ ಬಂದವ್ರೆ ಅಂದರೆ ಅವ್ರ ಫೇಸ್ ಎಕ್ಸಾಕ್ಟಾಗಿ ಕನ್ನಡ ಸೀರಿಯಲ್ ವಿಲನ್ಗಳು ಏನಿರ್ತಾರೆ ಟಿಪಿಕಲ್ ವಿಲನ್ ಫೇಸ್ ಗುರು. ನಾನು 3-4 ವಾರ ಇದ್ದು ಜನಕ್ಕೆಲ್ಲ ಫೆಮಿಲಿಯರ್ ಆಗಿದ್ರೆ 100% ಇಲ್ಲಿಂದ ಬಂದ ತಕ್ಷಣ 1-2 ಸೀರಿಯಲ್ ಸಿಕ್ಕೇ ಸಿಗೋದು. ಕಲರ್ಸ್ ಕನ್ನಡದವರೇ ಪಕ್ಕ ಯಾವುದಾದ್ರು ಸೀರಿಯಲಲ್ಲಿ ಅವ್ರನ್ನ ವಿಲನ್ ಪಾತ್ರಕ್ಕೆ ತಗೊತಾ ಇದ್ರು. ಈಗಲೂ ಏನೋ ಅವ್ರಿಗೆ ಎಕ್ಸ್ಪೋಜರ್ ಇಲ್ಲ ಅಂತ 2 ವಾರ ಆಗಿದೆ, ಬಟ್ ಇನ್ನೂ ಜಾಸ್ತಿ ಇದ್ದಾರೆ, ಜಾಸ್ತಿ ಎಕ್ಸ್ಪೋಜರ್ ಸಿಗ್ತಾ ಇತ್ತು. ಗೊತ್ತಿಲ್ಲ ಗುರು ಯಾವ ರೀಸನ್ಗೆ ಅವ್ರು ಹೋದ್ರು ಬಿಗ್ ಬಾಸ್ ಮನೆಯಿಂದ ಅಂತ. ನನ್ನ ಪ್ರಕಾರ ಅವ್ರು ಟಫೆಸ್ಟ್ ಕಂಟೆಸ್ಟೆಂಟ್ ಆಗಿದ್ರು. ಫಸ್ಟ್ ಒಂದು 3-4 ದಿನ ಏನು ಗುರು ಆರ್ಭಟ ಇದ್ದಿದ್ದು, ಮಂಜಣ್ಣನ್ನೇ ಸೈಲೆಂಟ್ ಮಾಡಿಬಿಟ್ರು ಗುರು. ಮಂಜಣ್ಣನ ಜೊತೆ ವಾದ ಮಾಡಿ ಗೆದ್ದೋದು ನೋಡಿರಲಿಲ್ಲ ನಾನು ಇವ್ರು ಬರೋವರೆಗೂ. ಇವ್ರು ಬಂದಮೇಲೆ ಮಂಜಣ್ಣನ್ನೇ ಸೈಲೆಂಟ್ ಮಾಡಿದ್ರು. ಒಳ್ಳೆ ಪೊಟೆನ್ಷಿಯಲ್ ಇತ್ತು. ನನ್ನ ಪ್ರಕಾರ ಅವ್ರಿಗೂ ಲಾಸು, ಬಿಗ್ ಬಾಸ್ಗೆ ಏನು ಲಾಸ್ ಆಗಲಿಲ್ಲ. ಒಂದು ವೀಕಿಂದ ಅವ್ರೇನೋ ಕಂಟೆಂಟೇ ಕೊಟ್ಟಿರಲಿಲ್ಲ. ಬಟ್ ಸಮ ಒಳ್ಳೆ ಕಂಟೆಸ್ಟೆಂಟು, ಜೆನ್ಯೂನ್ ಕಂಟೆಸ್ಟೆಂಟು ಬಿಗ್ ಬಾಸಿಂದ ಆಚೆ ಹೋದ್ರ ಇಲ್ವಾ ಗೊತ್ತಿಲ್ಲ. ಸೊ ಇನ್ನೊಂದು ಏನಪ್ಪ ಅಂದರೆ, ಯಾರು ಬದಲು ಹೋಗಿರೋದು ಅಂದರೆ ಆ್ಯಕ್ಚುಯಲ್ ಆಗಿ ಐಶ್ವರ್ಯ ಅವರು ಎಲಿಮಿನೇಟ್ ಆಗಿದ್ದಾರಂತೆ ಈ ವಾರ. ಐಶ್ವರ್ಯ ಅವ್ರ ಬದಲು ಇವ್ರು ಹೋಗಿದ್ದಾರೆ. ಹೇಳಲ್ವಾ, ದೇವ್ರು ಕೊಡಬೇಕು ಅಂತ ಫಿಕ್ಸ್ ಆದರೆ ಒದ್ಕೊಂಡು ಹೋಗೋವಷ್ಟು ಕೊಡ್ತಾನೆ ಅಂತ. ಸೊ ಐಶ್ವರ್ಯಗೆ ಆ ಥರ ಆಗಿದೆ. ದೇವ್ರು ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ ಐಶ್ವರ್ಯ ಅವ್ರಿಗೆ ಅಂತಲೇ ಹೇಳ್ಬೋದು. ಬಟ್ ಇದು ಯಾವುದೂ ಕನ್ಫರ್ಮ್ ಅಲ್ಲ. ಆಗಿರ್ಬಹುದು, ಹೋಗಿರಬಹುದು ಅಷ್ಟೇ, ಹೋಗಿದ್ದಾರೆ ಅಲ್ಲ. ಇದು ಕನ್ಫರ್ಮ್ ನ್ಯೂಸ್ ಅಲ್ಲ, ಇದು ಜಸ್ಟ್ ಒಂದು ರೂಮರ್. ಪ್ರಾಬಬ್ಲಿ ಸಿಕ್ಕಾಪಟ್ಟೆ ಪೇಜಸಲ್ಲಿ ಅಲ್ಲೇ ವೈರಲ್ ಆಗ್ತಾಯಿದೆ. ಸೊ ಪ್ರಾಬಬ್ಲಿ ಹೋಗಿದ್ದಾರೆ ಅಂತಲೇ ಅನಿಸುತ್ತೆ ಗುರು. ಶೋಭಾ ಶೆಟ್ಟಿ ಅವರು ಐಶ್ವರ್ಯ ಅವ್ರಿಗೆ ಲಾಡು ಬಂದು ಬಾಯಿಗೆ ಬಿತ್ತು, ಆ ಥರ ಆಪರ್ಚುನಿಟಿ. ಲಾಸ್ಟ್ 2 ವೀಕಲ್ಲಿ ಏನೂ ಪರ್ಫಾರ್ಮೆನ್ಸ್ ಇರಲಿಲ್ಲ ಗುರು ಐಶ್ವರ್ಯ ಅವ್ರದ್ದು. ನೋಡ್ಬೇಕು ಈ ವಾರ ಯಾವ ರೀತಿ ಪ್ರೂವ್ ಮಾಡ್ತಾರೆ ಐಶ್ವರ್ಯ ಅವರು. ನಿನ್ನಜ್ಜಿ ಗಗನ್ ನನ್ನ ಬಗ್ಗೆನೇ ಮಾತಾಡ್ತೀಯ ಅಲ್ವಾ, ನೋಡು ನನ್ನ ಮಗನ ಯಾವ ರೇಂಜಲ್ಲಿ ಪ್ರೂವ್ ಮಾಡಿದ್ದೀನಿ ಅಂತ. ಈ ವೀಕ್ ಪ್ರೂವ್ ಮಾಡ್ತಾರೆ, ನೋಡೋಣ. ಪ್ರೂವ್ ಮಾಡಲಿ ಗುರು, ನಮಗೂ ಅದೇ ಗುರು ಬೇಕಾಗಿರೋದು. ಅವ್ರು ಒಳ್ಳೆ ಕಂಟೆಂಟ್ ಕೊಟ್ಟರೆ ನಮಗೂ ಮಾಡೋಕ್ಕೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಒಳ್ಳೆ ಕಂಟೆಂಟ್ ಹಾಕಿದ್ರೆ ಅಲ್ವಾ ನಮಗೂ ವ್ಯೂಸು, ಲೈಕ್ಸು, ಸಬ್ಸ್ಕ್ರೈಬರ್ಸ್ ಎಲ್ಲ ಬರೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಇದು ನಿಜನ ಸುಳ್ಳ ಗೊತ್ತಾಗಬೇಕು ಅಂದ್ರೆ ನಾಳೆ ಎಪಿಸೋಡ್ ಫುಲ್ ನೋಡಲೇಬೇಕು. ಕಲರ್ಸ್ ಕನ್ನಡ ಮತ್ತು ಜಿಯೋ ಸಿನಿಮಾದಲ್ಲಿ ನೋಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್ ಬಾಬಾಯ್. ನಾನು ನಿಮ್ಮ ಗಗನ್ ಸಿಮನ್ ಆನ್ ವೆಜ್.